ಮಕ್ಕಳ ಇವತ್ತು ನಾವು 4ನೇ ತರಗತಿಯ ಸವಿ ಕನ್ನಡ ಪುಸ್ತಕದಲ್ಲಿರುವಂಥ ಪಾಠಗಳನ್ನು ನೋಡೋಣ. ಮಕ್ಕಳ ನಾವು ಇವತ್ತು ಮೊದಲನೇದಾಗಿ ಪದ್ಯ 1 ಕನ್ನಡಮ್ಮನ ಹರಕೆ ಈ ಪದ್ಯವನ್ನು ಓದೋಣ. ಓಕೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೇಗೆ. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕಲಿಯಾಗಿ ರನ್ನ. ಮಕ್ಕಳ ಈ ಕವಿತೆಯನ್ನು ಪದ್ಯವನ್ನು ಬರೆದಿರೋ ಅಂಥವ್ರು ಯಾರು? ಹೌದು, ಇದು ಕುವೆಂಪು ಅವ್ರು ಬರೆದಿರೋ ಅಂಥ ಪದ್ಯ. ಇದರಲ್ಲಿರುವಂಥ ಪದಗಳ ಅರ್ಥ ನೋಡೋಣ. ಇದು ಪದಗಳ ಅರ್ಥ. ಕಾಪಾಡು ಅಂದರೆ ರಕ್ಷಿಸು ಅಥವಾ ಪೋಷಿಸು. ದುಡಿ ಅಂದರೆ ಕೆಲಸ ಮಾಡುವುದು ಅಥವಾ ಶ್ರಮ ಪಡುವುದು. ಬೇಡು ಕೇಳು ಅಥವಾ ಯಾಚಿಸು. ಮಡಿ ಸಾವು ಅಥವಾ ಮರಣ ಹೊಂದುವುದು. ಶ್ರೇಯಸ್ಸು ಶ್ರೇಯಸ್ಸು ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ. ಹೋರಾಡು ಅಂದರೆ ಸೆಣಸು ಅಥವಾ ಹೋರಾಟ ಮಾಡು. ಅಪ್ಪುಗೆ ಅಂದರೆ ಆಲಿಂಗನ. ಕಲಿ ಅಂದರೆ ವೀರ ಅಥವಾ ಶೂರ. ಸವಿ ಅಂದರೆ ರುಚಿ. ಅರ್ಥ ಆಯ್ತಾ ಮಕ್ಕಳ? ಇದರಲ್ಲಿ ಈಗ ಅಭ್ಯಾಸ ನೋಡೋಣ ಮಕ್ಕಳ. ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು? ಅದಕ್ಕೆ ಉತ್ತರ ಏನಮ್ಮ? ಏನು ಮಕ್ಕಳ? ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ಅಲ್ವಾ? ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ? ಅದಕ್ಕೆ ಉತ್ತರ ಏನು ಬರೀಬೇಕು? ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ. ಮಕ್ಕಳ ಇದನ್ನು ಫಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಪಿ ಮಾಡ್ಕೊಳ್ಳಿ. ಆನಂತರ ಇದನ್ನು ನೋಟ್ಬುಕ್ಕಲ್ಲಿ ಕಾಪಿ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಮೂರನೇದಾಗಿ ಕನ್ನಡದ ಕಂದ ಯಾವುದನ್ನು ಮರೆಯಬಾರದು? ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು ಅಲ್ವಾ? ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಕನ್ನಡ ನುಡಿಯ ಸೊಗಸನ್ನು ತಾಯಿ ಎದೆ ಹಾಲಿಗೆ ಹಾಗೂ ತಾಯಿ ಅಪ್ಪುಗೆಗೆ ಹೋಲಿಸಲಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಇದನ್ನು ಫಸ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳಿ, ಆಮೇಲೆ ನೋಟ್ಬುಕ್ ಕಾಪಿ ಮಾಡಿ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡೋಣ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಮೊದಲನೇದಾಗಿ ಕನ್ನಡಕ್ಕೆ ಹೋರಾಡು ಕನ್ನಡದ, ಅದಕ್ಕೇನಪ್ಪ ಆಪ್ಷನು? ವೀರ ಶೂರ ಧೀರ ಕಂದ. ಪದ್ಯದಲ್ಲೇ ಅವರು ನಮಗೆ ಓದಬೇಕಾದ್ರೆ ಸಿಕ್ಕಿತ್ತಲ್ವಾ? ಈ ಲೈನು ನಮಗೆ ಸಿಕ್ಕಿತ್ತು ಓದಬೇಕಾದ್ರೆ. ಅದರಲ್ಲಿ ಏನಿದೆ? ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅಲ್ವಾ ಮಕ್ಕಳ? ಕಂದ ಅಂತ ಬರ್ಕೋಬೇಕಿಲ್ಲಿ. ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ. ಏನಂತ ಹೇಳಿದ್ದಾರೆ ಮಕ್ಕಳ ಪದ್ಯದಲ್ಲಿ? ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಇಲ್ಲಿ ಇದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಈ ಉತ್ತರವನ್ನು ಇಲ್ಲಿ ಬರ್ಕೋಬೇಕು. ಅರ್ಥ ಆಯ್ತಾ ಮಕ್ಕಳ? ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಮೊಲೆಯ ಹಾಲೆಂತಂತೆ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಹೆಜ್ಜೇನು, ಕಿರುಜೇನು, ಸವಿಜೇನು, ಹಾಲ್ಜೇನು. ಪದ್ಯದಲ್ಲಿ ನಾವೇನು ನೋಡಿದ್ದೀವಿ? ಸವಿಜೇನು ಅಲ್ವಾ? ನೆಕ್ಸ್ಟು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ. ಹೋರಾಡು ಕನ್ನಡಕ್ಕೆ ವೀರನಾಗಿ ಶೂರನಾಗಿ ಕಲಿಯಾಗಿ ಧೀರನಾಗಿ. ಯಾವುದು ಮಕ್ಕಳ? ಎಸ್, ಇದು ಕಲಿಯಾಗಿ ರನ್ನ. ಅರ್ಥ ಆಯ್ತಾ ಮಕ್ಕಳ? ಈಗ ಮೂರನೇ ಹೆಡ್ಡಿಂಗ್ ನೋಡೋಣ. ಈ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ದಮ್ಮಯ್ಯ ಕಂದಯ್ಯ ಡ್ಯಾಶ್ ಡ್ಯಾಶ್ ಮರೆಯದಿರು ಚಿನ್ನ. ಪದ್ಯದಲ್ಲಿ ನಾವು ಈಗ ತಾನೇ ಓದಿದ್ವಲ್ವ ಮಕ್ಕಳ? ದಮ್ಮಯ್ಯ ಕಂದಯ್ಯ ಬೇಡುವೇನು ನಿನ್ನ, ಕನ್ನಡಮ್ಮನ ಹರಕೆ
ಮರೆಯದಿರು ಚಿನ್ನ ಅಲ್ವಾ. ಮರೆತೆಯಾದರೆ ಅಯ್ಯೋ ಡ್ಯಾಶ್ ಡ್ಯಾಶ್ ಕಲಿಯಾಗಿ ರನ್ನ. ಏನಾಗುತ್ತಿದು? ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಅರ್ಥ ಆಗ್ತಿದೆ ಮಕ್ಕಳ? ಬರ್ಕೋತಾ ಇದ್ದೀರಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡೋಣ. ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ. ಮಾದರಿ ಅಂದರೆ ಉದಾಹರಣೆ, ಆಯಿತಾ? ದಮ್ಮಯ್ಯ ಕಂದಯ್ಯ. ನೆಕ್ಸ್ಟು ನಾವೇನು ಬರೀಬೇಕು? ಹೋರಾಡು ಕಾಪಾಡು, ಬಾಯಿಗೆ ಮೇಯ್ಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ. ಇದನ್ನೆಲ್ಲ ಏನಂತಾರೆ ಮಕ್ಕಳ? ಇದೆಲ್ಲನೂ ಕನ್ನಡದಲ್ಲಿರುವಂಥ ಪ್ರಾಸಪದಗಳು ಅಲ್ವಾ. ನಮ್ಮ ಮುಂದಿನ ಹೆಡ್ಡಿಂಗ್ ನೋಡೋಣ. ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಬರಹದ ರೂಪ ಬೇರೆ ಇರುತ್ತೆ, ಮಾತಾಡುವಂಥ ರೂಪ ಬೇರೆ ಇರುತ್ತೆ. ಗೊತ್ತಾಯ್ತಾ ಮಕ್ಕಳ? ಮಾತಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ? ಹೋರಾಡು ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ. ಆದರೆ ಬರವಣಿಗೆಯಲ್ಲಿ ಬಂದಿದ ತಕ್ಷಣ ನಾವೇನು ಮಾಡ್ತೀವಿ? ಹೋರಾಡು. ಸರಿಯಾದ ಉತ್ತರ ಹೋರಾಡು. ಇಲ್ಲಿ ಹರಕೆ ಅರಕೆ, ಕರೆಕ್ಟ್. ಇದು ಹರಕೆ. ಆನಂದ ಆನಂದ. ನಾವು ಮಾತಾಡಬೇಕಾದ್ರೆ ಏನು ಪದ ಯೂಸ್ ಮಾಡ್ತೀವಿ? ಆನಂದ, ಕರೆಕ್ಟ್. ಅಯ್ಯೋ ಅಯ್ಯೋ. ಆಡು ಭಾಷೆಯಲ್ಲೂ ಅಷ್ಟೇ, ಬರವಣಿಗೆಯಲ್ಲೂ ಅಷ್ಟೇ. ಇದೇನು ಬರುತ್ತೆ? ಅಯ್ಯೋ ಅಂತಲೇ ಬರುತ್ತೆ. ಹಾಲು ಹಾಲು. ಆಡು ಭಾಷೆ ಮಾತಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ? ಹಾಲು ತಗೋಬಾ ಹೋಗು ಅಂತ ಹೇಳ್ತೀವಲ್ವಾ? ಹಾಗಲ್ಲ, ಇದು ಹಾಲು. ಸರಿಯಾದ ಉತ್ತರ ಹಾಲು. ನೆಕ್ಸ್ಟ್ ಅಪ್ಪುಗೆ ಹಪ್ಪುಗೆ. ಇದು ಬರವಣಿಗೆಯಲ್ಲೂ ಅದೇ ಬರುತ್ತೆ, ಮಾತಿನ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಕೂಡ ಅದೇ ಬರುತ್ತೆ. ಅಪ್ಪುಗೆ. ಸರಿಯಾದ ಉತ್ತರ ಅಪ್ಪುಗೆ. ಅರ್ಥ ಆಯ್ತಾ ಮಕ್ಕಳ? ಇವಾಗ ನಾವು ಮುಂದಿನ ಹೆಡ್ಡಿಂಗ್ ನೋಡೋಣ. ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ. ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಇಲ್ಲಿ ಒಂದಷ್ಟು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಮಕ್ಕಳ. ಇದರಲ್ಲಿ ಯಾವುದು ಸಜಾತಿ ಯಾವುದು ವಿಜಾತಿ ಅಂತ ನಾವು ಕಂಡುಹಿಡಿಯಬೇಕು. ಸಜಾತಿ ಒತ್ತಕ್ಷರ ಅಂದ್ರೇನು? ಇವಾಗ ಒಂದು ಅಕ್ಷರಕ್ಕೆ ಅದೇ ಜಾತಿಯ ಒತ್ತಕ್ಷರವನ್ನು ಕೊಟ್ಟರೆ, ಅಂದರೆ ನಾದೇ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಕೊಟ್ಟಿರುವ ಅಕ್ಷರಕ್ಕೆ ಬೇರೆ ಅಕ್ಷರಗಳ ಒತ್ತಕ್ಷರ ಬಂದರೆ ಅದನ್ನು ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ. ಆಯಿತಾ? ಇವಾಗ ಇಲ್ಲಿ ಸ ಅಂದರೆ ಸೋಗೆ ಏನು ಕೊಟ್ಟಿದ್ದಾರೆ? ನಾದು ಒತ್ತಕ್ಷರ ಕೊಟ್ಟಿದ್ದಾರೆ. ಅವಾಗ ಇದೇನಾಗುತ್ತೆ? ವಿಜಾತಿ ಒತ್ತಕ್ಷರ ಆಗುತ್ತೆ ಅಲ್ವಾ. ಇಲ್ಲಿ ಶಾಗೆ ಟಾದು ಒತ್ತಕ್ಷರ ಕೊಟ್ಟಿದ್ದಾರೆ. ಅದಕ್ಕೇನಾಗುತ್ತಿದ್ದು? ಹೌದು, ಈ ಅಕ್ಷರ ಇವಾಗ ಸ್ಟಾ ಅಂತ ಆಗುತ್ತೆ ಅಲ್ವಾ ಮಕ್ಕಳ. ಅದೇ ರೀತಿ ಒಂದೊಂದೇ ನೋಡ್ಕೊಂಡು ಹೋಗೋಣ. ಇಲ್ಲಿ ಸಜಾತಿ ಒತ್ತಕ್ಷರಗಳನ್ನು ವೃತ್ತದಲ್ಲಿ ಅಲ್ವಾ ನೋಡಿ, ಇದು ನ ವೃತ್ತದಲ್ಲಿ ಬಂದಿದೆ, ಅಂದರೆ ಇದು ಸಜಾತಿಯ ಒತ್ತಕ್ಷರ. ಸ್ನೋ ಇದು ವಿಜಾತಿಯ ಒತ್ತಕ್ಷರ, ಯಾಕಂದರೆ ಇದು ಚೌಕದಲ್ಲಿ ಬರೆದಿದ್ದೀವಿ. ಏನಕ್ಕೆ ವಿಜಾತಿ ಒತ್ತಕ್ಷರ? ಆಗಲೇ ಹೇಳಿದ್ನಲ್ವಾ, ಸ್ನೋಗೆ ಸಗೆ ನಾವತ್ತು ಕೊಟ್ಟಿದ್ದಾರೆ ಅಲ್ವಾ. ಇದು ಅಷ್ಟೇ, ಶಾಗೆ ಟಾವತ್ತು ಬಂದಿದೆ. ಇದು ಅಷ್ಟೇ, ಹಾಗೆ ರಾವತ್ತು ಬಂದಿದೆ, ರು ಅಲ್ವಾ. ಆಮೇಲೆ ಬಾಗೆ ಬಾವತ್ತು ಬಂದಿದೆ. ಇದೇನಾಗುತ್ತೆ ಮಕ್ಕಳ? ಸಜಾತಿಯ ಒತ್ತಕ್ಷರ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಯಾಗೆ ಯಾವತ್ತು ಕೊಟ್ಟಿದೆ, ಅದರಿಂದ ಇದೇನಾಗುತ್ತೆ? ಸಜಾತಿ ಒತ್ತಕ್ಷರ. ಸಾಗೆ ತಾವತ್ತು ಬಂದಿದೆ, ಇದು ವಿಜಾತಿಯ ಒತ್ತಕ್ಷರ. ಟಾಗೆ ಟಾವತ್ತು ಬಂದಿದೆ, ಇದು ಸಜಾತಿಯ ಒತ್ತಕ್ಷರ. ತಾಗೆ ತಾವತ್ತು ಬಂದಿದೆ, ಇದು ಸಜಾತಿಯ ಒತ್ತಕ್ಷರ. ಮಾಗೆ ಮಾವತ್ತೇ ಬಂದಿದೆ, ಇದು ಕೂಡ ಸಜಾತಿಯ ಒತ್ತಕ್ಷರ. ಅಂದರೆ ಶಾಗೆ ರಾವತ್ತು ಬಂದಿದೆ, ಇದೇನಾಗುತ್ತೆ? ವಿಜಾತಿಯ ಒತ್ತಕ್ಷರ ಅಲ್ವಾ. ಕಗೆ ಶಾವತ್ತು ಬಂದಿದೆ, ಅದಕ್ಕೆ ಇದೇನಾಗುತ್ತೆ? ವಿಜಾತಿಯ ಒತ್ತಕ್ಷರ. ಪಾಗೆ ಪಾವತ್ತು ಬಂದಿದೆ, ಇದು ಸಜಾತಿಯ ಒತ್ತಕ್ಷರ. ಶಾಗೆ ನಾದು ಒತ್ತಕ್ಷರ ಬಂದಿದೆ, ಇದೇನಾಗುತ್ತೆ? ವಿಜಾತಿಯ
ಒತ್ತಕ್ಷರ ಅಲ್ವಾ ಮಕ್ಕಳ? ಈಗ ಅರ್ಥ ಆಯ್ತಾ ನಿಮಗೆ? ಸಜಾತಿ ಒತ್ತಕ್ಷರ ಅಂದರೆ ಏನು, ವಿಜಾತಿ ಒತ್ತಕ್ಷರ ಅಂದರೆ ಏನು ಗೊತ್ತಾಗುತ್ತಲ್ವಾ? ಗುಡ್ ಮಕ್ಕಳ, ಇದು ನಿಮಗೆ ಕೊಟ್ಟಿರುವಂಥ ಚಟುವಟಿಕೆ. ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ. ಟಗರಿಗೆ ತರಗು ತಂದು ಹಾಕು. ಇದನ್ನು ವೇಗವಾಗಿ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ನಾಲ್ಗೆ ಚೆನ್ನಾಗಿ ಹೊರಳುತ್ತೆ ಕನ್ನಡ ಮಾತಾಡೋದಕ್ಕೆ ಅಲ್ವಾ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ. ಇದನ್ನು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ವೇಗವಾಗಿ ಹೇಳಿ ಅಭ್ಯಾಸ ಮಾಡಿ ಮಕ್ಕಳ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಇದೂ ಅಷ್ಟೇ. ನೀವು 4 ಜನ ಮಕ್ಕಳು ಸೇರಿಕೊಂಡಾಗ ನೀನು ಈ ಥರ ಹೇಳು, ನೀನು ಎಷ್ಟು ಸಲ ಹೇಳ್ತೀಯ, ಆ ಥರ ನೀವು ಕೌಂಟ್ ಮಾಡಿ ಹೇಳ್ತಾ ಹೋಗ್ಬೋದು. ಆವಾಗ ಕನ್ನಡ ಮಾತಾಡೋದಕ್ಕೆ ಸ್ಪಷ್ಟವಾಗಿ ಬರುತ್ತೆ. ನೆಕ್ಸ್ಟು ಕಾಗೆ ಪುಕ್ಕ ಗೂಬೆ ಪುಕ್ಕ, ಇದೂ ಅಷ್ಟೇ. ನಿಮಗೆ ಒಂದು ಚಟುವಟಿಕೆ ಅಂತ ಕೊಟ್ಟಾಗ 4-5 ಜನ ಮಕ್ಕಳು ಸೇರಿದಾಗ ನೀವು ಇದನ್ನು ಅಭ್ಯಾಸ ಮಾಡೋದ್ರಿಂದ ಎಲ್ಲರಿಗೂ ಆಗುತ್ತೆ. ಎಲ್ಲರೂ ಒಂದೇ ಸಮನಾಗಿ ಇದನ್ನು ಹೇಳೋದನ್ನು ಕೂಡ ಕಲಿಬೋದು. ಹಾಗೆ ನಿಮ್ಗೊಂಥರ ಇದು ಎಂಟರ್ಟೈನ್ಮೆಂಟ್ ಆಗಿ ಕೂಡ ಇರುತ್ತೆ ಅಲ್ವಾ? ತುಂಬ ಎಂಜಾಯ್ ಮಾಡ್ತಾರಲ್ವ ಇದನ್ನು ಹೇಳಬೇಕಾದ್ರೆ ನೀವು. ನೆಕ್ಸ್ಟು ಈ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ. ಮಕ್ಕಳ, ಈ ಪದ್ಯದಲ್ಲಿ ನಿಮಗೆ ಯಾವ ಸಾಲುಗಳು ತುಂಬ ಇಷ್ಟ ಆಗುತ್ತೋ ಆ 4 ಸಾಲನ್ನು ಇಲ್ಲಿ ಬರೀಬೇಕು. ಮಕ್ಕಳ, ಇಲ್ಲಿ ನೋಡಿ, ಇದು ನನಗೆ ಇಷ್ಟ ಆಗಿರೋಂಥ ಸಾಲುಗಳು. ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ಅಂದರೆ ನಾವು ಗುರುಗಳಿಗೆಲ್ಲ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಡ್ಕೋತೀವೋ ಅಷ್ಟು ನಮಗೆ ಬಾಳಿಗೆ ಇದು ಶ್ರೇಯಸ್ಸನ್ನು ತಂದುಕೊಡುತ್ತೆ. ಮತ್ತು ತಾಯಿ ನುಡಿಗೋಸ್ಕರ ನಾವು ಏನಾದರೂ ದುಡಿದು ಅದನ್ನು ಬೇರೆಯವ್ರಿಗೂ ಮನವರಿಕೆ ಮಾಡಿದ್ರೆ ಇಹ ಪರಗಳೇಳ್ಗೆ ಅಂದರೆ ನಮಗೆ ಅದು ತುಂಬ ಏಳಿಗೆನ ತಂದು ಕೊಡುತ್ತೆ. ನಮಗಾದರೂ ಅಷ್ಟೇ, ದೇಶಕ್ಕಾದರೂ ಅಷ್ಟೇ ಅಲ್ವಾ? ಹಾಗಾಗಿ ನನಗೆ ಈ 4 ಸಾಲುಗಳು ಅಂದರೆ ತುಂಬ ಇಷ್ಟ ಮಕ್ಕಳ. ನಿಮಗೆ ಯಾವ ಸಾಲುಗಳು ಇಷ್ಟ ಆಗುತ್ತೋ ಅದನ್ನು ನಿಮ್ಮ ಪುಸ್ತಕದಲ್ಲಿ ಬರೀರಿ.